ದಾವಣಗೆರೆಯಲ್ಲೂ ಲೇಡೀಸು ಬೈಕ್ ಹೊಡಿತಾರಪ್ಪ. ಅರ್ಲಿ ಮಾರ್ನಿಂಗು 1 o'clock. ನಾನು ಎಲ್ಲಿ ಹೋಗ್ತದೀಯಾ ಟೀ ಬಂತು, ಬಿಸಿ ಬಿಸಿ ಟೀ. ಇಷ್ಟು ನನಗೆ ಇವಳು ಹೆಚ್ಚಕ್ಕೆ ಓರಿ ಬಂದ್ರೆ ಬೇಗ ನಾನು ಅಟ್ಟ ನೋಡ್ಕೊಳಂಗಿಲ್ಲ. ನೋಡ್ರಿ ಕವರ್ನೇ ತಂದ ನೋಡ್ರಿ. ಎಗ್ ರೈಸ್ ಫೀಲ್ಗೆ ಫಾಲೋ ಮಾಡ್ತಾವ್ರಿ. ಫೀಲ್ ಎಗ್ ರೈಸಾ? ಫೀಲ್ ಎಗ್ ರೈಸ್ ಕನ್ನಡದಲ್ಲಿ ಹೇಳು. ಕನ್ನಡ ಯೂಟ್ಯೂಬರ್ ತಾನೆ ನೀನು. ಹಿಂದ್ಗಡೆ 4 ಜನ ಬೈಕರ್ಸ್. ಏನಂದ್ರೆ ಬೈಕ್ನಾಗಿರೋ ಮಜಾ ಕಾರ್ನಾಗ ಇಲ್ಲ. ಸರಿ ಬರಲಾ, ಬಾಯ್ ಬಾಯ್. ಸೊ ಪ್ರೆಸೆಂಟ್ ಇವಾಗ ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ದಾವಣಗೆರೆ ಟು ಉಡುಪಿ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಚೇಂಜಸ್ ಇದೆ. ಸೊ ಅದು ಏನಂತ ಹೋಗ್ತಾ ಇರ್ತೀನಿ. ಸೊ ಹಳೆ ವ್ಯೂವರ್ಸಿಗೆ ಗೊತ್ತಿರುತ್ತೆ ನಾನು ಮೆಡಿಸಿನ್ ತಗೊತಾ ಇರೋದು. ಸೊ ಮೆಡಿಸಿನ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಮಲ್ಪೆ ಬೀಚ್ ಆಲ್ರೆಡಿ ತೋರಿಸಿದ್ದೀನಿ ನಾನು. ಸುಮ್ಮನೆ ಹಿಂಗೆ ಹೋಗಿ ಬಂದು ತೋರಿಸಿದ್ದೀನಿ. ಬಟ್ ಆಟಾಡಿಲ್ಲ ಏನಿಲ್ಲ. ಸೊ ಸಖತ್ ಫನ್ ಇರುತ್ತೆ. ವಿಡಿಯೋನ ಕಂಟಿನ್ಯೂ ನೋಡಿ, ಸೂಪರ್ ಆಗಿರುತ್ತೆ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಶಿವಮೊಗ್ಗ ಹೋಗಿ ಶಿವಮೊಗ್ಗದಲ್ಲಿ ಗಾಡಿನ ಪಾರ್ಕ್ ಮಾಡಿ ಸೊ ಅಲ್ಲಿಂದ ಕಾರಲ್ಲಿ ಹೋಗೋದು. ಪ್ರೆಸೆಂಟ್ ಇಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ಚಾಕ್ಲೇಟ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ದಾವಣಗೆರೆಯಲ್ಲೂ ಲೇಡೀಸು ಬೈಕ್ ಹೊಡಿತಾರಪ್ಪ. ಸೊ ಇಲ್ಲೊಬ್ರು ಇದ್ದಾರೆ, ಹಾಗೆ ನೋಡ್ಕೊಂತ ಹೋಗೋಣ. ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಕೊಂತ ಗ್ಲೌಸೇ ಮರ್ತುಬಿಟ್ಟಿದ್ದೀನಿ. ಗ್ಲೌಸೇ ತೊಗೊಂಬಂದಿಲ್ಲ. ಯಾಕಂದರೆ ಅಲ್ಲಿಂದ ರಿಟರ್ನ್ ಅರ್ಲಿ ಮಾರ್ನಿಂಗ್ ಅಲ್ಲ, ಶಿವಮೊಗ್ಗ ಟು ದಾವಣಗೆರೆ ರಿಟರ್ನ್ ಬರೋದು ನಾನು. ಸೊ ಗ್ಲೌಸ್ ಬೇಕೇ ಬೇಕು. ಮನೆಗೆ ಬಂದೆ. ಅಮ್ಮ ಇಲ್ಲೇ ಇರ್ಬೇಕು ಮನೆಯಾಗೆ. ಮನೆ ಬಿಟ್ಟು ಎಲ್ಲ ಹೋಗ್ಬೇಡ. ಇಲ್ಲ ಮಕ್ಕಂದು ಇಲ್ಲೇ ಇರೋ. ಗ್ಲೌಸ್ ಬಿಟ್ಟು ಹೋಗಿದ್ದೆ. ಸೊ ಗ್ಲೌಸ್ ತೊಗೊಂಡೋಗಿ ಬಂದಿದ್ದೀನಿ. ಟೈಮ್ ಆಲ್ರೆಡಿ ಎಷ್ಟೊತ್ತೆ ಇವಾಗ 5:10. ಸೊ ಸಿಕ್ಕಾಪಟ್ಟೆ ಮಳೆ ಮಾಡೋದೆಲ್ಲ ಆಗ್ತಾಯಿದೆ. ಸೊ ಹಾಗೆ ಗೋಪುರನ ತೆಗೆದುಕೊತೀನಿ. ಸೊ ಸೀದಾ ಹೋಗಿ ನಮ್ಮ ಕಸಿನ್ ಊರಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಬ್ರದರ್ ಊರಿಂದ ಹೋಗೋದು ಅರ್ಲಿ ಮಾರ್ನಿಂಗು 1 o'clock. ಬಾಯ್ ಬಾಯ್. ನಿಧಾನೋ ಎಲ್ಲಿ ಹೋಗ್ತದೀಯಾ? ಆ ಕಡೆ ಹೋಗ್ತೀಯಲ್ಲ. ಹಾಂ ಶಿವಮೊಗ್ಗ ಹೋಗ್ತಾಯಿದ್ದೀನಿ. ಹಂಗಾಗಿ ನಾನು ಅರ್ಜೆಂಟ್ ಐತೆ, ನಾನು ಹೋಗ್ತಾಯಿದ್ದೀನಿ. ನಾನು ಹೇಳಂಗಿಲ್ಲ. ಬಾಯ್ ಬಾಯ್. ಕ್ಯಾಮ್ರಾ ನಾವು ತೆಗೆದುಕೊಂಡ್ಬಿಡ್ತೀನಿ. ನಾನು ಮಳೆ ಮಾಡೋ ಭಾಳ ಆಗ್ತಿದೆ. ಹಾಗೆ ಟೈಮಿಂಗ್ಸ್ ಬೇರೆ. ಟೈಮಿಂಗ್ಸಲ್ಲಿ ಮೇಂಟೈನ್ ಮಾಡ್ಬೇಕು ನನಗೆ. ಈಗ 1 hour ಕಡೆ ಹೋಗ್ಬೇಕು. ಬಾಯ್ ಬಾಯ್. ಈಗ 1 hour ಹೋಗ್ಬೇಕು. ಗೋಪುರ ಹಾಕೊಂಡೆ ಅಂದರೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊತ ಹೋದೆ ಅಂದರೆ ಸುಮ್ಮನೆ ಆಗೋಲ್ಲ. ಸೊ ಹಾಗೆ ಗೋಪುರ ತೆಗೆದಿಟ್ಟು ನಾವು ಉಡುಪಿಗೆ ಹೋಗೋದು ಕಾರಲ್ಲಿ ಅರ್ಲಿ ಮಾರ್ನಿಂಗ್ 1 o'clock ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಬ್ರದರ್ಗೆ ಹೋಗಿ ನಾವು ತಯಾರಿ ಮಾಡ್ಕೊಳೋದು ಭಾಳ ಇದೆ. ಸೊ ಅದೇನೇನು ತಯಾರಿ ಮಾಡ್ತೀವಿ ಏನು ಅಂತ ನೀವು ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಸೊ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತಯಾರಿ ಮಾತ್ರ ಜೋರಾಗಿರುತ್ತೆ. ಭಾಳ ತಯಾರಿ ಮಾಡ್ಕೊಳ್ಳೋದಿದೆ. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ಸೊಸೆ ಟೀ ಮಾಡ್ತಾ ಆದರೆ ನಮ್ಮ ಬ್ರದರಲ್ಲಿ ಅದಾರೆ. ಕಾರ್ ಹತ್ರ ನಿಂತ್ಕೊಂಡಿದ್ದಾರೆ. ಕಾರ್ ತೋರಿಸ್ತೀನಿ. ನಾವು ಲಾಸ್ಟ್ ಟೈಮ್ ಆಗಿದ್ದವಲ್ಲ ಕಾರು, ಅದೇ ಕಾರಲ್ಲಿ ಹೋಗ್ತಾ ಇರೋದು. ಇವಾಗ ಫಸ್ಟ್ ಟೀ ಕುಡ್ಬಿಡೋಣ ಅಂತ. ಇದು ನಮ್ಮ ಬ್ರದರ್ ಮನೆ. ಸೊಸೆ ನಮ್ಮ ಸೊಸೆ ಟೀ ಮಾಡ್ತಾವಳೆ. ನಾವೆಲ್ಲೇ ಕಾರ್ ತೊಗೊಂಡು ಹೋದ್ರೂ ಸೊ 1 ದಿವಸ ಆಗಲಿ 2 ದಿವಸ ಆಗಲಿ 3 ದಿವಸ ಆಗಲಿ ಸೊ 1 ದಿವಸಕ್ಕಾಗುವಷ್ಟು ಇಲ್ಲ 2 ದಿವಸಕ್ಕಾಗುವಷ್ಟು ಅಡುಗೆನ ಮನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಂದರೆ ನಾವು ಅಡುಗೆ ಅಂದರೆ ಏನು ಭಾಳ ಅಲ್ಲ. ಒಂದು 20-30 ಚಪಾತಿ ಮಾಡ್ಕೊಂಡು ಒಂದು ಡ್ರೈ ಪಲ್ಯ ಮಾಡ್ಕೊಂಡು ಸೊ ಚಟ್ನಿಗಳನ್ನ ತಗೊಂಡು ತುಪ್ಪ ತಗೊಂಡು ಹೋಗ್ಬಿಟ್ರೆ ಆರಾಮಾಗ್ಬಿಡುತ್ತೆ. ಸೊ ಇನ್ನು ಪಲ್ಯ ನಾನು ಮಾಡ್ತೀನಿ. ಆಮೇಲೆ ನಾನು ಮಾಡ್ತೀನಿ. ಅದು ಯಾವ ಥರ ರೆಡಿ ಮಾಡ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಳಂದ್ರೆ ಫುಲ್ ಖುಷಿ ಆಗ್ಬಿಟ್ಟಾಳೆ. ನಾಳೆ ಬೀಸ್ನಾಗ ಹಾಕಲ್ಲ. ಟೀ ಬಂತು, ಬಿಸಿ ಬಿಸಿ ಟೀ. ಟೀ ಕುಡಿದು ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ಸೊಸಿಗೆ ಅಡುಗೆ ಮಾಡ್ಕೊಡಮ್ಮ ಅಂದರೆ ನನಗೆ ಇವಳು ಹೆಚ್ಚಕ್ಕೆ ಕೇಳಾಳೆ. ಓರಿ ಬಂದರೆ ಬೇಗ ನಾನು ಅಟ್ಟ ನೋಡ್ಕೊಳಂಗಿಲ್ಲ. ನಾವೇ ಅಡುಗೆ ಮಾಡ್ಬೇಕು. ಇಲ್ಲಿ ಬಂದರೆ ಯಾರು ಮಾಡಿದ್ರು ಒಂದೇ ತಾನೆ, ಅವ್ರು ಮಾಡಿದ್ರು. ಈಗ ಈರುಳ್ಳಿ ಹೆಚ್ಚಿ ದಾವಣಗೆರೆಯಿಂದ ಪಲಾವ್ ತಗೊಂಬಂದಿನಿ. ನೋಡ್ರಿ ಕವರ್ನೇ ತಂದ ನೋಡ್ರಿ. ಎದ್ರ ತಂದಿವೇನದು ಮುಖ್ಯ ಅಲ್ಲ, ತಂದಿವೇನದು ಮುಖ್ಯ. ಬಾಕ್ಸ್ ಇದ್ದಿಲ್ಲ ನಮ್ಮ ಅತ್ತೆ ಮನೇಲಿ. ಬಾಕ್ಸ್ ಇತ್ತು. ಬ್ಯಾಗ್ನಾಗೆ ಬಾಕ್ಸು ದೊಡ್ಡದಾಗತ್ತೆ ಅಂತೇಳಿ ಬಾಕ್ಸ್ ಇಟ್ಕೊಂಬರಲಿಲ್ಲ. ಹಂಗೆ ಕವರ್ನಾಗೆ ಬಂದೀನಿ. ಇವಾಗ ಪಲಾವ್ ರೆಡಿ ಮಾಡೋಣ. ನಿಮ್ಮ ಮನೆಗೆ ಏನಾರು ಬೆಳಗ್ಗೆ ಮಾಡಿದ ಪಲಾವ್ ಏನಾರು ಉಳಿತು ಅಂದರೆ ಸಾಯಂಕಾಲ ಈ ಥರ ಒಂದು ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೊಟೊ ಇಸ್ಕೊಂಡು ಸೊ ಈ ಥರ ಮಾಡ್ಕೋಬೇಕು. ಸಖತ್ತಾಗಿರುತ್ತೆ ಮಾತ್ರ. ಬೆಳಗ್ಗೆ ಪಲಾವ್ಗಿಂತೂ ಸಖತ್ ಟೇಸ್ಟ್ ಕೊಡುತ್ತೆ. ಹೀಗೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇರೋ ಪಲಾವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ರೆಡಿ ಮಾಡ್ತಾ ಇದ್ದೀನಿ. ದಾವಣಗೆರೆಗೆ ಪಲಾವ್ ಇತ್ತು. ಸೊ ತಗೊಂಡು ಬಂದಿದ್ದೀನಿ. ಸೊ ನಾನು ಮೊದಲು ಹೋಟ್ಲಾಗ ಯಾವಾಗ ಪಲಾವ್ ಮಾಡಿದ್ರೆ ಸ್ವಲ್ಪ ತೆಗೆದುಕೊಂತೀನಿ. ಸಾಯಂಕಾಲ ಈ ಥರ ಬಿಸಿ ಮಾಡ್ಕೊಂಡು ತಿನ್ಬೇಕಂದ್ರೆ ಭಾಳ ಇಷ್ಟ ನನಗೆ. ಭಾಳ ಇಷ್ಟ. ನಾರ್ಮಲಾಗಿ ಬೆಳಗ್ಗೆ ಪಲಾವ್ ತಿನ್ನೋಕ್ಕಿಂತ ಇವಾಗ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಬೆಳಗ್ಗೆ ಇಲ್ಲಿಂದ ಎಷ್ಟು ಗೊತ್ತಾ 1 ಗಂಟೆ ಹಂಗೆ ಬಿಡೋದು ಕಾರಲ್ಲಿ. ಏನೋ ಅದಕ್ಕೇನೋ ಪಲ್ಯ ಏನೋ ರೆಡಿ ಮಾಡಿಲ್ಲ. ಅದು ರೆಡಿ ಮಾಡಬೇಕು. ಆಮೇಲೆ ಮಾಡ್ತೀನಿ. ಸದ್ಯ ಇವಾಗ ಪಲಾವ್ ಮಾಡ್ಕೊಂಡು ತಿನ್ಬೇಕು. ಇವಾಗ ಫೈನು ಈರುಳ್ಳಿ ಫುಲ್ಲು ಫ್ರೈ ಆಗಿದೆ. ಹಂಗೆ ಟೊಮೊಟೊನ ಫುಲ್ಲು ಫ್ರೈ. ಇವಾಗ ಪಲಾವ್ ಹಾಕೊಂಬಿಡೋದು ಇದಕ್ಕೆ. ಈ ಥರ ಪಲಾವ್ ಹಾಕ್ಕೊಂಡು
ಮಿಕ್ಸ್ ಮಾಡಿಬಿಟ್ರೆ ಸಾಕಾಗಿರುತ್ತೆ ತಿನ್ನೋದು ಮಾತ್ರ. ನೋಡೋಕ್ಕೆ ಎಗ್ ರೈಸ್ ಫೀಲ್ ಕೊಡ್ತಾ ಐತಿ, ಬಟ್ ಎಗ್ ರೈಸ್ ಅಲ್ಲ, ಪಲಾವ್ ಇದು. ಪಲಾವ್ ಎಗ್ ರೈಸ್ ಫೀಲ್ಡಿಗೆ ಪಲಾವ್ ಮಾಡ್ತಾ ಇದೀವಿ. ಫೀಲ್ ಎಗ್ ರೈಸಾ? ಫೀಲ್ ಎಗ್ ರೈಸ್. ಈ ಅಡುಗೆ ಕಲ್ತ್ರೆ ಭಟ್ರೆ ಕೆಲಸ ಅಂದ್ರೆ ಹಿಂಗೆ. ಭಟ್ರು ಎಲ್ಲೇ ಹೋದ್ರು ಭಟ್ರೆ. ಒಂದ್ಸರಿ ನಾವು ಅಡುಗೆ ಮಾಡೋದಕ್ಕೆ ಕಲ್ತೀವಿ ಅಂದ್ಬಿಟ್ರೆ ನಾವು ಎಲ್ಲೇ ಹೋಗ್ಲಿ ಕೈಗಳು ಸುಮ್ಮನಿರಲ್ಲ. ಅದು ನಾವೇನಾದ್ರು ಸ್ವಲ್ಪ ಮಾಡಿದ್ರೆ ಸಮಾಧಾನ. ಅದು ಮುಂಚೆಯಿಂದನೂ ಅಷ್ಟೇ. ಸೊ ನಮ್ಮ ದಾವಣಗೆರೆಗೆ ಈ ಥರ ಮಾಡ್ಕೊಂತಿದ್ದೀವಿ. ಅದನ್ನು ನಮ್ಮ ಬ್ರದರಿಗೆ, ನಮ್ಮ ಸೊಸೆಗೆ, ಹಾಗೆ ಪಾಪುಗೆ, ಅಲ್ಲಿ ಹಂಗೆ ಇಲ್ಲಿರೋ ಮನೆಗಿರೋ ನನ್ನ ಮಗಳು ತುಂಬ ಕ್ಯೂರಿಯಾಸಿಟಿ ಆಗಿದ್ದಾಳೆ ತಿನ್ನಕ್ಕೆ. ನಮ್ಮ ಮಾಮ ತಂದಿರೋ ಪಲಾವು ಈಗ ಇದನ್ನ ನಾವೇ ಮಾಡ್ಕೊಂಡು ತಿಂತಾ ಇರ್ತೀವಿ ದಾವಣಗೆರೆಗೆ. ಸೊ ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಅಂತ, ದಾವಣಗೆರೆ ಪಲಾವ್ ಹೆಂಗಿರುತ್ತೆ ಏನು. ಸೊ ಪಲಾವ್ ಉಳಿದ್ರೆ ಏನು ಮಾಡ್ಕೊಂಡು ತಿಂತೀವಿ ಥರ ಟೇಸ್ಟ್ ಮಾಡ್ಸೋಣ ಅಂತೇಳಿ ತಗೊಂಬಂದೆ. ಬೀಚಿಗೆ ಹೋಗಕ್ಕೆ ತುಂಬ ಖುಷಿಯಾಗಿದೆಯಲ್ಲ. ಕಾರಿಗೆ ಹೆಂಗ ಸೆಟ್ ಮಾಡ್ತಾ ಇದ್ದೀನಿ ಗೋಪುರನ ಹ್ಯಾಂಡ್ಲಿಗೆ. ನಾವು ಒಳಗಡೆ ಹೋಗಿ ಪಲಾವ್ ರೆಡಿ ಮಾಡೀನಿ, ನಾನು ತಿಂದಿಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕು ಸೊಸೆ? ಪಲ್ಯ ಮಾಡ್ಬೇಕು, ಹೆಸರು ಕಾಳು ಪಲ್ಯ ಮಾಡ್ಬೇಕು. ಬನ್ನಿ ಹೆಸರು ಕಾಳು ಪಲ್ಯ ಮಾಡಪ್ಪ. ಜಸ್ಟ್ ಇವಾಗ ಊಟ ಮಾಡಿದ್ವಿ. ಊಟ ಮಾಡಿದ್ದಾಯ್ತು. ಇವಾಗ ಹೆಸರು ಕಾಳನ್ನ ಬೇಸಕ್ಕಿಟ್ಟೀನಿ. ಹಂಗೆ ಇಲ್ಲಿ ನೋಡ್ತಾ ಇದ್ದೀರಾ, ಹಲಸಿನ ಬೀಜನ ರೋಸ್ಟ್ ಮಾಡ್ತಾ ಇದ್ದೀವಿ. ರೋಸ್ಟ್ ಎಲ್ಲ ಕಣ ಸುಡ್ತಾ ಇದೀವಿ. ಅದೇ ಮತ್ತೆ ಅದನ್ನ ಇಂಗ್ಲೀಷ್ನಾಗೆ ರೋಸ್ಟ್ ಅಂತಾರೆ. ಕನ್ನಡದಲ್ಲಿ ಹೇಳು, ಕನ್ನಡ ಯೂಟ್ಯೂಬರ್ ತಾನೇ ನೀನು, ಕನ್ನಡದಲ್ಲಿ ಹೇಳು. ನಮಗೆ ಹೇಳ್ಕೊಡಂಗಾಗ್ಬಿಟ್ರು ಸೊಸೆ. ಹಲಸಿನ ತಿಂದಿವಿ. ಸೊ ಬೀಜನ ಫ್ರೈ ಮಾಡ್ತಾ ಇದ್ದೀವಿ. ಸೊ ಈ ಥರ ಯಾರ್ಯಾರು ಫ್ರೈ ಮಾಡ್ಕೊಂಡು ತಿಂದಿರ ಒಂದು ಕಮೆಂಟ್ ಹಾಕ್ರಿ ನೋಡೋಣ. ಭಾಳ ಜನಕ್ಕೆ ರೂಢಿ ಇರೋಲ್ಲ ಇದು, ಒಬ್ಬರಿಗೆ ಗೊತ್ತೇ ಇರೋಲ್ಲ. ಹಲಸಿನ ತಿಂದ್ಮೇಲೆ ಅದ್ರೊಳಗಿರೋ ಬೀಜನ ಹಿಂಗೆ ಬೇಯಿಸ್ಕೊಂಡು ತಿಂತಾರೆ ಅಂದರೆ ಈ ಥರ ಸುಡ್ಕೊಂಡು ತಿಂತಾರೆ ಅಂತ ಭಾಳ ಜನಕ್ಕೆ ಗೊತ್ತೇ ಇರೋಲ್ಲ. ಹೆಸರು ಕಾಳನ್ನ ಇಲ್ಲಿ ಇಟ್ಟಿವಿ. ಹೆಸರು ಕಾಳು ಬಂದಮೇಲೆ ಪಲ್ಯ ಮಾಡೋಣ. ಇವಳು ಅಂದ್ರೆ ಮಕ್ಕನದಲ್ಲಿ ಇವತ್ತು ಬೀಚಿಗೆ ಹೋಗೋ ತನಕ ಮಕ್ಕನಲ್ಲಿ ಇವಳು. ಕೈನಲ್ಲಿ ಹೆಸರು ಕಾಳು ಬೆಂದವು. ಹಲಸಿನ ಬೀಜ ರೆಡಿ ಆಗಿದೆ. ಇಲ್ಲಿ ಪಲ್ಯ ಕೆಚ್ಕೊಂಡಿದ್ದೀನಿ. ಪಲ್ಯ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್ ಪಲ್ಯ ಮಾಡೋದು, ಮಸಾಲೆ ಹಾಕ್ದಂಗೆ. ಸೊ ಇವಾಗ ಊಟ ಎಲ್ಲ ಆಗಿತ್ತು. ಸೊ ಪಕ್ಕದ ಮನೆಯವರು ತುಪ್ಪದ ಕಡುಬನ್ನ ಕಟ್ಕೊಳ್ಸಾರ. ತುಪ್ಪ ಸೇಟ್ ಮಾಡಿ ಹೇಳ್ತೀನಿ, ಟ್ರೈ ಮಾಡ್ತಾ ಇದ್ದೀನಿ. ತುಪ್ಪದ ಕಡುಬು ಸಾಕಾಗಿದೆ ಮಾತ್ರ. ತುಪ್ಪನೇ ಇದೆ, ಹಳ್ಳಿ ತುಪ್ಪ ಸೂಪರ್ ಆಗಿದೆ. ಚನಿತಾ ಸೂಪರ್ ಡನ್. ಯೂಟ್ಯೂಬರು ಇವತ್ತು ಹೆಸರುಗಳ ಪಲ್ಯ ಮಾಡ್ತಾ ಇದ್ದೀನಿ. ಸಿಂಪಲ್ ಹೆಂಗೆ ಪಲ್ಯ ಮಾಡೋದನ್ನ ತೋರಿಸ್ತೀನಿ ನಿಮಗೆ. ಸೊ ಜೀರಿಗೆ ಸಾಸಿವೆ ಹಾಕೊಂಬಿಡಿ. ಅದಾದಮೇಲೆ ಈರುಳ್ಳಿ ಅವೆಲ್ಲ ಚಟಪಟ ಅಂತ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಬಿಟ್ರೆ ಮೇನ್ ಇದರ ಡಾಮಿನೇಟ್ ಮಾಡೋದೇ ಈರುಳ್ಳಿ. ಈರುಳ್ಳಿ ಹಾಕೊಂಬಿಟ್ರೆ ಒಳ್ಳೆ ಟೇಸ್ಟ್. ಈರುಳ್ಳಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ. ಕಾಳಿಗೆ ಏನಾದ್ರು ನೀವು ಉಪ್ಪು ಹಾಕಿದರೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಹಾಕೊಳ್ರಿ. ಕಾಳಿಗೆ ಉಪ್ಪು ಹಾಕಿದಂಗೆ ಬೇಯಿಸ್ಕೊಂಡ್ರೆ ಇಲ್ಲಿ ಇಲ್ಲ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೊಳ್ರಿ. ಸೊ ನಾನು ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆಯ್ತು ಅಂದಮೇಲೆ ಒಂದು 2 ಚಮಚದಷ್ಟು ಖಾರ ಪುಡಿ ಹಾಕೊಂಬಿಡೋಣ. ಯಾಕಂದರೆ ಖಾರ ಬೇಕೇ ಬೇಕು. ಅದೇ ಇಂಡಿಯನ್ ಖಾರ ಇಲ್ಲದ್ರೆ ತಿನ್ನೋಕ್ಕಾಗಲ್ಲ. ಇನ್ನು ಸ್ವಲ್ಪ ಹೋಗ ಕಮ್ಮಿ ಮಾಡ್ಕೊಳ್ರಿ ಒಲೆಯವರಿನ. ಸ್ವಲ್ಪ ಭಾಳ ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಕಾಳಿ ಪುಡಿ. ಸೊ ಇಷ್ಟೇ ಲೈಟಾಗಿ ಮಸಾಲೆ, ಅದು ಭಾಳ ಬೇಡ ಅಂತೇಳಿ ಸೊ ಲೈಟ್ ಹಾಕೊಂಡಿದ್ದೀನಿ. ಎಲ್ಲ ಆದಮೇಲೆ ಇದಕ್ಕೆ ನೀರು ಹಾಕೋದು ಬೇಡ. ನೀರು ಹಾಕಿರೋ ಸುಮ್ಮನೆ ಇದಾಗ್ಬಿಡುತ್ತೆ. ಯಾಕಂದರೆ ಅರ್ಲಿ ಮಾರ್ನಿಂಗ್ 1 ಗಂಟೆ ನಾವು ಬಿಡೋದು. ಬಟ್ ಇದು ಊಟ ಮಾಡೋದು ನೆಕ್ಸ್ಟ್ ಡೇ. ನಾವು ನೈಟ್ ಪ್ರಿಪೇರ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಡೇ ಊಟ ಮಾಡೋದಲ್ಲ, ಸುಮ್ಮನೆ ನೀರು ಹಾಕಿರೋ ಇದಾಗ್ಬಿಡುತ್ತೆ. ಸೊ ಡ್ರೈಗೆ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋದು. ಇವಾಗ ಏನಾಗಿ ಮಿಕ್ಸ್ ಮಾಡ್ಕೊಂಬೋಣ. ಸಿಕ್ಕಾಪಟ್ಟೆ ಸೆಕ್ಕಿ, ಹಾಗಾಗಿ ಬರೀ ಬನಿನಾಗಿದ್ದೀನಿ. ಶರ್ಟ್ ಹಾಕೋಣಕ್ಕೂ ಬೇಜಾರು. ಇದನ್ನು ಎಷ್ಟು ಎಪಿಸೋಡ್ ಮಾಡ್ತೀನೋ ಗೊತ್ತಿಲ್ಲ ವಿಡಿಯೋನ. ಸೊಸೆ ಎಷ್ಟು ಎಪಿಸೋಡ್ ಮಾಡ್ತೀನೋ ಏನೇನು ಮಾಡ್ತೀನೋ ಗೊತ್ತಿಲ್ಲ. ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ದಾವಣಗೆರೆ ಟು ಉಡುಪಿ ಸೀರೀಸ್ ಅಂತೇಳಿ ಅಡುಗೆ ಮಾಡೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಫೈನಲಿ ಈ ಥರ ಮಿಕ್ಸ್ ಆಗಿದೆ. ಹಲಸಿನ ಬೀಜ ಫ್ರೈ ಮಾಡಿದ್ನಲ್ಲ, ಸೊ ನೋಡೋಣ ಅಂತ ಭಾಳ ಸತಿ ತಿಂದಿದ್ದಿಲ್ಲ. ಸೂಪರ್ ಆಗಿದೆ. ಟ್ರಿಪ್ಪಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ಟ್ರಿಪ್ ಹೋದಾಗ ಈ ಥರ ಮಾಡ್ಕೊಂಡಿದ್ವಿ, ಇವಾಗ ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀವಪ್ಪ ಅಂದರೆ ಚಪಾತಿ. ಫಸ್ಟ್ ಮೇನ್ ಅಂದರೆ ಚಪಾತಿ ಬೆಸ್ಟ್. ಸೊ ಅದಾದಮೇಲೆ ಜೊತೆಗೆ ಸ್ವಲ್ಪ ತುಪ್ಪ ಹಿಡ್ಕೊಂಬಿಟ್ರೆ ಬೆಸ್ಟ್. ಹಂಗೆ ಸ್ವಲ್ಪ ಚಟ್ನಿ ಪುಡಿ, 1-2 ಈರುಳ್ಳಿ ಹಿಡ್ಕೊತೀವಿ. ನೋಡಿ ಮಜಾ ಬರುತ್ತೆ. ಹಂಗೆ ಸ್ವಲ್ಪ ಮಂಡಕ್ಕಿ, ನಮ್ಮ ಅಮ್ಮ ಮಾಡ್ಕೊಟ್ಟತ್ತಿ ಮಂಡಕ್ಕಿ ತಿನ್ನಲಿ ಅಂತೇಳಿ. ಇದ್ರಾಗ ಏನಮ್ಮ, ಇದ್ರಾಗೆ ಖಾರ ಚಟ್ನಿ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಹಂಗೆ ಇದ್ರಾಗೆ ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ. 1 ಗಂಟೆ ರೆಸ್ಟ್ ಮಾಡಿ ನಿಮಗೆ ಬೆಳಗ್ಗೆ 1 ಗಂಟೆ ಹಂಗೆ ಬಿಡಬೇಕಂತ ಪ್ಲಾನ್ ಮಾಡಿವಿ. ನೋಡೋಣ ಎಷ್ಟು ಗಂಟೆ ಬರ್ತೀವಿ ಅಂತ ನಿಮಗೆ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಪ್ರೆಸೆಂಟ್ ಟೈಮ್ ಇವಾಗ ಎಷ್ಟು ಗಂಟೆ ಗೊತ್ತಾ? 1 ಗಂಟೆ 3 ನಿಮಿಷ, 57, 58, 59, 60, 1 ಗಂಟೆ 4 ನಿಮಿಷ.
ಸೊ ಪ್ರೆಸೆಂಟ್ ಟೈಮ್ ಇವಾಗ ಅರ್ಲಿ ಮಾರ್ನಿಂಗ್ 1:04. ಸೊ ಇವಾಗ ಎದ್ದು ಎಲ್ಲ ರೆಡಿ ಆಗ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಟೀ ಇಟ್ಟಿದ್ದೀವಿ. ಸೊ ಟೀ ಕುಡಿದು ಹೋಗ್ತಾ ಇರೋದೆ. ಕಾರ್ ಫುಲ್ ರೆಡಿಯಾಗಿದೆ, ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ತೋರ್ಸೋಕ್ಕೆ ಏನೂ ಇರೋಲ್ಲ. ನೆಕ್ಸ್ಟ್ ಎಲ್ಲಾದರೂ ಟೀ ಬ್ರೇಕು ಎಲ್ಲ ನಿಲ್ಲಿಸ್ತೀನಲ್ಲ, ಸ್ವಲ್ಪ ಬೆಳಗ್ಗೆ ಬಂದಾಗ ಆವಾಗ ಮಾತಾಡೋಣ. ಸೊ ಇವಾಗ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಬೈಕರ್ಸ್ ಅಲ್ಲ, ನಾನು ಆಗೊಮ್ಮೆ ಘಾಟ್ನ ಹಂಗೆ ತೋರ್ಸೋಣ ಅಂತ ಪ್ಲಾನ್ ಇತ್ತು. ಬಟ್ ಬೆಳಗ್ಗೆನೆ ಬಂದ್ಬಿಟ್ಟಿವಿ. ಆದ್ರೂ ನಮ್ಮ ಮಾಮಗೆ ಕಾರಲ್ಲಿ ಕೂತಿದ್ರು ಬೈಕ್ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ. ಹಿಂದ್ಗಡೆ 4 ಜನ ಬೈಕರ್ಸ್, ಅದರಲ್ಲಿ 5 ಜನ ಹೋಗ್ತಾ ಇದಾರೆ. ಬೇಜಾರಾಗ್ತಾ ಐತೆ. ಏನಂದ್ರೆ ಬೈಕ್ನಾಗಿರೋ ಮಜಾ ಕಾರ್ನಾಗಿಲ್ಲ. ನಮಗೋಸ್ಕರ ನಮ್ಮ ಸಸಿಗೋಸ್ಕರ ಪಾಪ ಇತ್ತಲ್ಲ, ಹಾಗಾಗಿ ಕಾರಲ್ಲಿ ಬಂದಿದ್ದೀವಿ. ಏನಲ್ಲ ಮಾಮ ಬೈಕ್ ಅಂದ್ರೆ. ಓಕೆ ಬಾಯ್ ಗೆಳೆಯರೇ, ಮತ್ತೆ ಸಿಗೋಣ, ಟಾಟಾ.